ವಕೀಲರು. 20 ವರ್ಷ ಆಗಿದೆ ಲ್ಯಾಂಡ್ ಅನ್ನು ಅಕ್ವೈರ್ ಮಾಡಿ. ಇವತ್ತು ಯಾವ ನೈಸ್ ಕಂಪನಿ ₹1 ಆಗದೆ ಅವನು ಸ್ವಂತ ಸರ್ಕಾರದಿಂದ 10 ರೂಪಾಯಿಗೆ ಭೂಮಿನ ಲೀಸಿಗೆ ತಗೊಂಡು ಆ ಭೂಮಿ ತಗೊಂಡೋಗಿ ICICI ಬ್ಯಾಂಕಿಗೆ ಹಣ ಇಟ್ಟು, ಸರ್ಕಾರದ ಭೂಮಿನ ಹಣ ಇಟ್ಟು 150 ಕೋಟಿ ಬ್ಯಾಂಕಿಂದ ಸಾಲ ತಗೊಂಡು ಬಂದು ಸರ್ಕಾರದ ಭೂಮಿನ ಹಣ ಇಟ್ಬಿಟ್ಟು ದುಡ್ಡು ತಂದು ಈ ಒಂದು ಯೋಜನೆ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥದ್ದಕ್ಕೆ ಏನ್ ದೇವೇಗೌಡರು ಇದಕ್ಕೆ ಸಹಕಾರ ಕೊಡಿ ಅಂತ ಹೇಳಿದ್ರ ನಿಮಗೆ? ಯಾವಾಗ ದೇವೇಗೌಡರು 2002 ಕನಕಪುರ ಲೋಕಸಭಾ ಕ್ಷೇತ್ರ ಅವತ್ತು ಚುನಾವಣೆ ಬಂತು, ಉಪಚುನಾವಣೆ. ಆಗ ಅವರು ಅಲ್ಲಿ ಗೆದ್ದಾಗ ಈ ಭಾಗದ ರೈತರು ಬಂದು ದೇವೇಗೌಡರನ್ನ ಕೇಳಿದ್ರು, ಈ ತರ ಎಲ್ಲ ಆಗಿದೆ ಅನ್ಯಾಯ, ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ. 2002ನೇ ಇಸ್ವಿಯಿಂದ ಅವರು ಆ ರೈತರ ಪರವಾಗಿ ಯಾವೊಂದು ಹೋರಾಟ ಮಾಡಿದ್ದಾರೆ, ಆ ಕೋರ್ಟ್ನ ವಕೀಲರುಗಳಿಗೆ ಹಣ ಕೊಡಬೇಕಾದರೆ ಎಷ್ಟೇ ಸಾಲ ಮಾಡಿದ್ದಾರೆ. ನಿಮ್ಮ ಯೋಗ್ಯತೆಗೆ ದೇವೇಗೌಡರನ್ನ ಪ್ರಶ್ನೆ ಮಾಡ್ತೀರಾ? ಅವರ ಉಗುರಿನ ಸಮಾನಕ್ಕಿಲ್ಲ ನೀವು, ಉಗುರಿನ ಸಮಾನಕ್ಕಿಲ್ಲ ನೀವು. 70 ವರ್ಷ ರಾಜಕೀಯ ಮಾಡಿ ಯಾವ ರೀತಿ ಬದುಕಿದ್ದಾರೆ ಗೊತ್ತಿದೆ ನಮಗೆ. ಅವರ ಬಗ್ಗೆ ಪ್ರಶ್ನೆ ಮಾಡ್ತೀರಾ? ಇವತ್ತು ನಾವು ಎತ್ತಿರ್ತಕ್ಕಂಥ ಪ್ರಶ್ನೆ, ಹೌದು ಕುಮಾರಸ್ವಾಮಿ ಕೂಸು ಬಿಡಿದಿದ್ದು, ಯಾವ ಟೌನ್ಶಿಪ್ ಬರಲಿಲ್ಲ, ನಿಮ್ಮ ಯೋಗ್ಯತೆಗೆ ಮಾಡ್ಲಿಕ್ಕಾಗಲಿಲ್ಲ. ಅವ್ರ ಜೊತೆ ಯಾವ ರೀತಿ ಸಂಬಂಧ ಮಾಡಿದ್ದೀರಿ? ಎಷ್ಟೆಷ್ಟು ಲ್ಯಾಂಡ್ನ ರೈತರಿಗೆ ಡಿನೋಟಿಫಿಕೇಶನ್ ಮಾಡಿಬಿಟ್ರೆ ಜೈಲಿಗೆ ಹೋಗ್ಬಿಡ್ತಾರಂತೆ. ಲಪ್ಪ ಅಲ್ಲಿ ಕಟ್ತಿದೆಯಲ್ಲಪ್ಪ ಹೊಸಕೆರೆ ಹೇಳಿ, ಶೋಭಾ ಡೆವಲಪರ್ಸು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಬರ್ತಾ ಇದೆಯಲ್ಲ, ಯಾರ್ದಪ್ಪ ಅದು ಆಸ್ತಿ? ಏನ್ ನಿಮ್ಮಪ್ಪ ಕೆಂಪೇಗೌಡರು ಸಾತ್ತೂರಿನಲ್ಲಿ ನಮಗೆ ಹೇಳ್ತಿರಲ್ಲ ಆಲೂಗಡ್ಡೆ ಬೆಳೆದು ಮಾಡಿದ್ದೀರಾ ಅಂತ? ಅಲ್ಲಿ ಬರ್ತಾ ಇದೆಯಲ್ಲ ಬೃಹತ್ ಕಟ್ಟಡ, ಹೆಂಗಪ್ಪ ಡಿನೋಟಿಫಿಕೇಶನ್ ಆಯ್ತು? ಯಾರಪ್ಪ NOC ಕೊಟ್ಟರು ನಿಮಗೆ? ಶೋಭಾ ಡೆವಲಪರ್ ಜೊತೆ ಆ ಮನೆ ಕಟ್ಟಿರೋದು ಶೋಭಾ ಡೆವಲಪರ್ ಇದೆಯಲ್ಲ ಸದಾಶಿವನಗರದಲ್ಲಿ. ನೀವು ಯಾವ್ಯಾವ ರೀತಿ ಕಾನೂನು ಬಾಹಿರವಾಗಿ ಏನೇನು ಮಾಡ್ಕೊಂಡು, ಈಗ 1400 ಕೋಟಿ ಆಸ್ತಿವಂತರು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಮುಖ್ಯಮಂತ್ರಿಗಳು ಯಾರಿದ್ದಾರೆ? ಇವತ್ತು ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ದೇವೇಗೌಡರು, ಕುಮಾರಸ್ವಾಮಿ ಮಕ್ಕಳ ಅತ್ಯಂತ ಶ್ರೀಮಂತ ಮಕ್ಕಳು. 100 ಎಕರೆ ಭೂಮಿ ಉಳಿಸ್ಕೊಳ್ಳೋದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹೌದಪ್ಪ, ನನ್ನ ಜಮೀನು ಇಲ್ಲಿರ್ತಕ್ಕಂಥ ಎಲ್ರಿಗೂ ಗೊತ್ತಿದೆ. 44-45 ಎಕರೆ 1984ರಲ್ಲಿ ನಾನು ಚಿತ್ರದ ಹಂಚಿಕೆದಾರನಾಗಿ ಮೈಸೂರಲ್ಲಿ ಒಂದು ನಡೆಸ್ತಾ ಇದ್ದೆ ವ್ಯವಹಾರ. ಅಲ್ಲಿ ಬಂದಂತ ಹಣದಲ್ಲಿ ಆ ಜಮೀನು ಕೊಂಡ್ಕೊಂಡೆ. ಇಲ್ಲಾರು ಸತ್ತರ್ ಕೈಲಿ ಸತ್ತರದ ಹೆಬ್ಬೆಟ್ಟು ಹಾಕೊಂಡು ಆ ಬೆನಗಾನಹಳ್ಳಿಗೆ ಮಾಡ್ಕೊಂಡಿದೆಯಲ್ಲಪ್ಪ ಕಾಂಗ್ರೆಸ್ ನಾಯಕರೇ. ಎಲ್ಲ ಡಾಕ್ಯುಮೆಂಟ್ಗಳಿದೆ. ಆದರೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಯಾವೊಂದು ಸಂವಿಧಾನದ ವ್ಯವಸ್ಥೆಗಳಲ್ಲಿ ಯಾವ್ಯಾವ ರೀತಿ ನಡೀತಾ ಇದೆ, ಇಂಥ ಒಂದು ಸಂದರ್ಭದಲ್ಲಿ ಆ ನೈಸ್ ಕಂಪನಿ ಮಾಡಿರ್ತಕ್ಕಂಥ ಅವ್ಯವಹಾರಗಳನ್ನ ಈ ಸರ್ಕಾರ ನಮಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ ಹೈಕೋರ್ಟ್ನಲ್ಲಿ. ಈ ಸರ್ಕಾರ ಕ್ರಮ ತೆಗೆದುಕೋತಾರೆ ಅಂತಕ್ಕಂಥ ನಂಬಿಕೆ ಇಲ್ಲ ಅಂತ ಹೇಳಿ ಇವತ್ತು ಸಾವಿರಾರು ಕೋಟಿ ಆ ಟೋಲ್ ಕಲೆಕ್ಷನ್ ಇಲ್ಲಿಗಲ್ ಆಗಿ ಮಾಡಿ ಕೋರ್ಟ್ ಆದೇಶ ಮಾಡಿದೆ, ತೀರ್ಪು ಕೊಟ್ಟಿದ್ದಾರೆ. ಇಲ್ಲಿಗಲ್ ಆಗಿ ಇವತ್ತು ಟೋಲ್ನಲ್ಲಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತೇಳಿ. ಯಾಕಪ್ಪ ನಿಲ್ಲಿಸ್ತಿಲ್ಲ ಟೋಲ್ನ? ಇವತ್ತು ಅಲ್ಲಿ 250-500 ರೂಪಾಯಿ ಸ್ವೇಚ್ಛಾಚಾರವಾಗಿ ಇವತ್ತು ಮಾಡ್ತಾ ಇದ್ದೀರಲ್ಲ, ಪಟ್ಟಿದ್ದೀರಲ್ಲ ಅವನಿಗೆ. ಆ NOC ಇವರು ಬಿಲ್ಡಿಂಗ್ ಕಟ್ಟಕ್ಕೆ ಪಾಪ ಇವನು ಕೊಡ್ತಾನೆ, ಯಾರೋ ನೈಸ್ ಕಂಪನಿಯವನು. ನಮಗೆ ಈ ಭೂಮಿ ಏನು ಅವಶ್ಯಕತೆ ಇಲ್ಲ ರೋಡ್ಗೆ, ನೀವು ಈ ಭೂಮಿ ತಗೋಬಹುದು ಅಂತೇಳಿ ಶಿವಕುಮಾರ್ ತಮ್ಮನಿಗೆ, ಶಿವಕುಮಾರ್ ತಾಯಿ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ರೈತರ ಭೂಮಿನ ಲಪಟಾಯಿಸಿ ಜೀವನ ಮಾಡ್ತಕ್ಕಂಥ ನಿಮ್ಮಂತ ಕಾಂಗ್ರೆಸ್ನ ದರೋಡೆಕೋರರು ಏನಿದ್ದೀರಿ, ಈ ಪದ ಬಳಸ್ತೀನಿ ನಾನು, ನೋಡಿದ್ದೀನಿ ನಾನು. ನಮ್ಮನ್ನು ಪ್ರಶ್ನೆ ಮಾಡ್ತೀನಿ. 47 ಎಕರೆ ಆ ಭೂಮಿ ನಾನು 84ರಲ್ಲಿ ತಗೊಂಡೆ. ಇವತ್ತು ಅಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿಲ್ಲ ನಾನು. ನಮ್ಮಪ್ಪ ಏನ್ ಹೇಳಿದ್ರು, ಕೃಷಿಕರಾಗಿ ಬದುಕಬೇಕು, ನಿಮಗೆ ಬೇರೆ ಸಂಪಾದನೆ ಮಾಡಿದ್ರೆ ನಿಮ್ಮ ಜೀವನ ಹಾಳು ಮಾಡುತ್ತೆ. ಈ ಭೂಮಿ ನಂಬಿ ಬದುಕ್ತಕ್ಕಂಥದ್ದಕ್ಕೆ ಈ ಭೂಮಿಯಲ್ಲಿ ಬರ್ತಕ್ಕಂಥ ಹಣ ನಿಮ್ಮನ್ನು ಕಾಪಾಡ್ತದೆ. ಇದನ್ನ ನಮ್ಮಪ್ಪ ಭೂಮಿನಲ್ಲಿ ನಿಂತ್ಕೊಂಡು ಹೇಳಿದಂಥ ಮಾತು 1984-83ರಲ್ಲಿ PWD ಮಿನಿಸ್ಟ್ರು.
ಮಾಡೋದಾಗಿದ್ರೆ ಇವತ್ತು ಬೆಂಗಳೂರು ಅರ್ಧ ಭಾಗ ದೇವೇಗೌಡರ ಕುಟುಂಬ ಕೊಂಡ್ಕೋಬಹುದಾಗಿತ್ತು. ದೇವೇಗೌಡರು ಏನಾದ್ರು ಮನಸ್ಸು ಮಾಡಿದ್ರೆ ಎಲ್ಲಿದ್ರಿ ನೀವೆಲ್ಲ? ದೇವೇಗೌಡರು ರಾಜಕೀಯ ಶುರು ಮಾಡಿದಾಗ ದೇವೇಗೌಡರನ್ನು ಪ್ರಶ್ನೆ ಮಾಡ್ತೀರಾ ಕಾಂಗ್ರೆಸ್ ನಾಯಕರು? ತಯಾರಾಗಿದ್ದೇನೆ ನಾನು ಚರ್ಚೆ ಮಾಡೋದಕ್ಕೆ, ಬಿಡದಿ ಚರ್ಚೆ ಮಾಡಕ್ಕೆ ತಯಾರಾಗಿದ್ದೀನಿ. ಯಾವ ನನ್ನ ತಾಯಂದರು ನೀವು ಹೇಳಿದ್ರೆ ನನಗೆ 3 ಸಭೆ ಮಾಡಿದೆ ಕೃಷ್ಣ ಕಚೇರಿ ಒಳಗೆ. ಒಂದಿಬ್ರು ತಾಯಂದ್ರು ಹೇಳಿದ್ರಿ, ನೀನು ದುಡ್ಡು ಕೊಡ್ಬೋದಪ್ಪ, ಆ ದುಡ್ಡು ತಗೊಂಡು ನಾವೇನು ಮಾಡೋದು? ನಮ್ಮ ಮಕ್ಕಳು ಆ ದುಡ್ಡು ತಗೊಂಡೋಗಿ ಎಲ್ಲೋ ಕಳೆದ್ರೆ ನಾವು ಬೀದಿ ಬರ್ತೀವಿ. ಹಲವಾರು ರೀತಿ 3 ಗಂಟೆ 4 ಗಂಟೆ ನನ್ನ ಭಾಗದ ರೈತರನ್ನ, ನನ್ನ ತಾಯಂದ್ರನ್ನ ಕೂರಿಸ್ಕೊಂಡು ಕೃಷ್ಣ ಕಚೇರಿಯಲ್ಲಿ ಊಟ ಮಾಡಿಸಿ ಚರ್ಚೆ ಮಾಡಿದ್ದೇನೆ. ನಿಮಗ ಯೋಗ್ಯತೆ ಇದೆಯಾ ನನ್ನ ರೈತರ ಜೊತೆ ಕೂತು ಚರ್ಚೆ ಮಾಡಿ ಕೃಷ್ಣ ಕಚೇರಿಗೆ ಕರೆದು ನಿಜವಾದ ರೈತರನ್ನ ಕರೆದು ಚರ್ಚೆ ಮಾಡೋ ಯೋಗ್ಯತೆ ಇಟ್ಕೊಂಡಿದ್ದೀರಾ ನೀವು? ಇದನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವ 106 ಎಕರೆ ಮಾಡಿಲ್ಲ. ಯಾವ ರೆಡ್ ಝೋನ್ ಅಂತ ಹೇಳ್ತೀರಿ, ರೆಡ್ ಝೋನು. ಆ ರೆಡ್ ಝೋನ್ ಆದ್ಮೇಲೆ ಭೂಮಿ ಖರೀದಿ ಆಗಿಲ್ವ ಅಲ್ಲಿ? ಬೆಂಗಳೂರವರು 60 ಜನ ಬಂದು ಭೂಮಿ ಖರೀದಿ ಮಾಡಿಲ್ವ ಅಲ್ಲಿ? ಇವತ್ತು ಈ ಒಂದು ಪ್ರಾಜೆಕ್ಟ್ ಬೇಕು ಅಂತ ಹೇಳ್ತಿರ್ತಕ್ಕಂಥವ್ರು ಅಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ, ಹಸು ಇಟ್ಕೊಂಡು ಹಾಲು ಕರೆಯತಕ್ಕಂಥ, ಆ ತೆಂಗಿನ ಗಿಡ ಇಟ್ಕೊಂಡು ಜೀವನ ಮಾಡ್ತಕ್ಕಂಥ, ಬಾಳೆ ಬೆಳೆದಂತ, ರೇಷ್ಮೆ ಬೆಳೆದಂತ ರೈತರು ಭೂಮಿ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಯಾವ ಬೆಂಗಳೂರಿನಿಂದ ಬಂದು ಕೆಲವರಲ್ಲಿ ಭೂಮಿ ಖರೀದಿ ಮಾಡಿದ್ದಾರೆ ಅವರಿಗೆ ಈ ಪ್ರಾಜೆಕ್ಟ್ ಬೇಕಾಗಿದೆ. ಅಲ್ಲಿ 50-100 ವರ್ಷದಿಂದ ಬದುಕಿರ್ತಕ್ಕಂಥ ರೈತರಿಗೆಲ್ಲ ಬೇಕಾಗಿರೋದು ಈ ಪ್ರಾಜೆಕ್ಟು. ವಿಧಾನಸಭೆ ಕಲಾಪದಲ್ಲಿ ಏನೇನು ಚರ್ಚೆ ಮಾಡಿದಿರಿ? ಇದೇ ಮಲ್ಲಿಕಾರ್ಜುನ್ ಖರ್ಗೆ, ಧರ್ಮ್ ಸಿಂಗ್, ಸಿದ್ದರಾಮಯ್ಯ, ಮಾಧುಸ್ವಾಮಿ, ಶ್ರೀರಾಮರೆಡ್ಡಿ, ಇದೇ ಶಿವಕುಮಾರ್ ಏನೇನು ಭಾಷಣ ಮಾಡಿದ್ದೀರಿ ವಿಧಾನಸಭೆ ಕಲಾಪದಲ್ಲಿ 2007 ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ? ತೆಗೆದು ನೋಡಿ ಒಂದು ಬಾರಿ. ಕೊನೆಗೆ ಏನು ಹೇಳಿದ್ದೇನೆ ನಾನು? ನನ್ನನ್ನು ರಾಜಕೀಯವಾಗಿ ಜನ್ಮ ಕೊಟ್ಟಂತಹ ಪುಣ್ಯಾತ್ಮ ತಂದೆ ತಾಯಂದರಿಗೆ ನೋವನ್ನ ಕೊಟ್ಟು ಈ ಪ್ರಾಜೆಕ್ಟ್ ಅನ್ನು ಮುಂದುವರಿಸ್ತಕ್ಕಂಥ ಪ್ರಶ್ನೆ ಇಲ್ಲ, ನಿಲ್ಲಿಸ್ತೀನಿ ಅಂತಕ್ಕಂಥ ಮಾತು ಹೇಳಿದೆ ನಾನು. ಅದು ಒಂದು ಪ್ರಪೋಸಲ್ ಯಾತಿಗೆ ತಂದು ಬೆಂಗಳೂರಿನ ಒತ್ತಡ, ಈ ನೈಸ್ ಕಂಪನಿ ಹಾಕಿರೋ ದೋಖ, ಇದೆಲ್ಲದರ ಹಿನ್ನೆಲೆಯಲ್ಲಿ ಬೆಂಗಳೂರು ಸುತ್ತಮುತ್ತ ಟೌನ್ಶಿಪ್ ಅನ್ನ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದು ನಿಜ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅಂತಿಮವಾಗಿ ನೀವೇ ಕೊಟ್ಟಿರ್ತಕ್ಕಂಥ ಸಂಶೋಧನಾ ಸಮಿತಿ ಶಿವಕುಮಾರ್ ಎಲ್ಲಿದ್ದೀರಪ್ಪ? ಓಹೋ ಹೇಳಿದ್ರು ಅವತ್ತು ನೀವು ಪಾದಯಾತ್ರೆ ಶುರು ಮಾಡಿದಾಗ, ಏನೋ ಟಿವಿನಲ್ಲಿ 10 ನಿಮಿಷಕ್ಕೂ ಬಂದಿದ್ದು. ಉತ್ತಮವಾದಂಥ ರಸ್ತೆ, ಉತ್ತಮವಾದಂಥ ಕ್ರೀಡಾಂಗಣ, ಉತ್ತಮವಾದಂಥ ಉದ್ಯಾನವನ, ಏನು ಸೆಂಟರು, ಭಾಷಣ ಟಿವಿನಲ್ಲಿ. ನೀವು ಪಾದಯಾತ್ರೆ ಶುರು ಮಾಡಿದ ತಕ್ಷಣ ಉತ್ತಮವಾದಂಥ ಕ್ರೀಡಾಂಗಣ, ಉತ್ತಮವಾದಂಥ ರಸ್ತೆ, ನಿಮ್ಮ ಯೋಗ್ಯತೆಗೆ ಬೆಂಗಳೂರು ನಗರ ಕುಲುಗೆಡಿಸಿದವರು 5 ವರ್ಷದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಕುಲುಗೆಡಿಸಿರ್ತಕ್ಕಂಥ. ನಾನು 20 ತಿಂಗಳು ಮುಖ್ಯಮಂತ್ರಿ ಆದಾಗ ಹಲವಾರು ಯೋಜನೆಗಳಿಗೆ ತೀರ್ಮಾನ ತೆಗೆದುಕೊಂಡಿದ್ದೆ. ಯಾವ ಪೆರಿಫೆರಿಯಲ್ ರಿಂಗ್ ರೋಡು ಇವತ್ತು 28,000 ಕೋಟಿಗೆ ಎಲ್ಲೆಲ್ಲಿ ಸಾಲ ಮಾಡ್ಕೊಂಡು ಕೂತಿದ್ದೀರಿ? ಯಾರ್ಯಾರ ಕಮಿಷನ್ ತಗೊಳ್ಳಿಕ್ಕೆ ಆ ಯೋಜನೆ ಬೇಕು ಅಂತ ಹೊರಟಿದ್ದೀರಿ? ಕೇವಲ 3,000 ಕೋಟಿಲಿ ಮುಗಿದು ಹೋಗೋದು ಅವತ್ತು ರಸ್ತೆ. ಯಾವೊಂದು ಇಲ್ಲಿ ನಮ್ಮ ಹೆಬ್ಬಾಳದ ಫ್ಲೈಓವರ್ 30 ಕೋಟಿನಲ್ಲಿ ತೀರ್ಮಾನ ಕೊಟ್ಟಿದ್ದೆ ಆ ಒಂದು ಸುರಂಗ ಮಾರ್ಗ ಮಾಡಲಿಕ್ಕೆ, ಬರೀ 30 ಕೋಟಿನಲ್ಲಿ. ಇವತ್ತು 9,000 ಕೋಟಿ. 9,000 ಕೋಟಿ. ಏನು ಮೊನ್ನೆ ವಿಧಾನಸಭೆ ಕಲಾಪದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನೆಲ್ಲ ನೆನೆಸ್ಕೊಂಡ್ಬಿಟ್ಟಿದ್ದಾರೆ. ಕುಮಾರಸ್ವಾಮಿಗೆ ದೂರದೃಷ್ಟಿ, ಅತ್ಯಂತ ಅದ್ಭುತವಾದಂಥ ಕಲ್ಪನೆಗಳ ಮುಖಾಂತರ ನಾಡಿಗೆ ಒಳ್ಳೆ ಕೆಲಸ ಮಾಡಿದ್ರು. ಹಾಗಿದ್ರೆ ಕೇಳ್ತಾ ಇದ್ದಲ್ಲಪ್ಪ, ಚನ್ನಪಟ್ಟಣ ಚುನಾವಣೆಯಲ್ಲಿ ಎಲ್ಲಿದೆಯಪ್ಪ ನಿನ್ನ ಸಾಕ್ಷಿ ಗುಡ್ಡೆ ಅಂತ ಹೇಳಿ? ಎಲ್ಲಿದೆ ಕುಮಾರಸ್ವಾಮಿ ಸಾಕ್ಷಿ ಗುಡ್ಡೆ? ಎಲ್ಲಿದೆ ದೇವೇಗೌಡರು ಸಾಕ್ಷಿ ಗುಡ್ಡೆ? ಭಾಷಣ ಮಾಡಿದ್ರಲ್ಲಪ್ಪ, ಈ ಕುಮಾರಸ್ವಾಮಿ ಸಾಕ್ಷಿ ಗುಡ್ಡೆ ಕಾಣಿಸ್ತಾ ಇದೆಯಾ ನಿಮಗೆ ಈಗ? ಅದರಿಂದ ಇವತ್ತು ಯಾವ ಹೋರಾಟ ಇವತ್ತು ನಮ್ಮ ರಾಜ್ಯದ, ನಮ್ಮ ದೇಶದ ಒಕ್ಕೂಟದ ವ್ಯವಸ್ಥೆನಲ್ಲಿ ಅಂತಿಮವಾಗಿ ನ್ಯಾಯಾಲಯದಲ್ಲೇ ತೀರ್ಪು ಸಿಗಬೇಕು. ಯಾವ ನೈಸ್ನ ಅಕ್ರಮಗಳು 30 ವರ್ಷದಿಂದ ಏನು ಮಾಡ್ಕೊಂಡು ಬಂದಿದ್ದ, ಇವತ್ತು ಅಂತಿಮವಾಗಿ ಆ ನ್ಯಾಯಾಲಯದಲ್ಲಿ ತೀರ್ಪೇನು ಕೊಟ್ಟಿದ್ದಾರೆ, ಅದು ದೇವೇಗೌಡರ ಹೋರಾಟದ ಫಲ ಇವತ್ತು ನಾವು ಕಾಣ್ತಾ ಇದ್ದೇವೆ.